BJPಯವರು ಹಮ್ಮಿಕೊಂಡಿದ್ದಂಥ ಪ್ರತಿಭಟನಾ ರ್ಯಾಲಿ ಯಾತಕ್ಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ಕರ್ಮಕಾಂಡಕ್ಕೆ ಅವರು ಕೂಡ ಪ್ರಮುಖವಾದಂಥ ಕಾರಣಕರ್ತರು. ಪಾಪ ಅನೇಕ ಮುಖಂಡರುಗಳು ಭಾಳ ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ಅವರೇನೋ ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾದಯಾತ್ರೆ ಮಾಡ್ತಕ್ಕಂಥದ್ದಲ್ಲ, ಅವ್ರು ಮಾಡ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಅವರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತ ಮಾಡಲಿಕ್ಕೆ ಪ್ರಾಯಶ್ಚಿತ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವರ ಪಾಪ ಸನ್ಮಾನ್ಯ ಜನತಾದಳದ ಯುವ ಘಟಕದ ಅಧ್ಯಕ್ಷರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ. ಹೌದು, ನೀವೆಲ್ಲ ನಮ್ಮ ಪಾಪದ ಕೂಸು ಅಂತ ಹೇಳ್ತೀರಾ, ಆ ಪಾಪದ ಕೂಸನ್ನ ನೀವೇ ಕೂತ್ಕೊಂಡು ಓಡಾಡ್ತೀರಾ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಅವರ ಪಾಪದ ಕೂಸು ಅದು ಹ್ಯಾಂಡಿಕ್ಯಾಪ್. ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲೇ ಕೈಕಾಲೆಲ್ಲ ತಿರುಚಿಬಿಟ್ಟವ್ರೆ ಕುಮಾರಸ್ವಾಮಿ ಅವರು. ಆ ಕೂಸು ಹಿಡಿತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಕೈಕಾಲು ಏನೂ ಕೂಡ ಇಲ್ಲ. ಅವರ ಪಾಪದ ಕೂಸನ್ನು ನಾವು ಒತ್ಕೊಳ್ಳಿಲ್ಲ. ಮೊದಲು ಸನ್ಮಾನ್ಯ ಯಡಿಯೂರಪ್ಪನವ್ರು ಒತ್ಕೊಂಡ್ರು ಮೊದಲು ಅದನ್ನು. ಕುಮಾರಸ್ವಾಮಿಯವರ ಪಾಪದ ಕೂಸನ್ನು ಕುಮಾರಸ್ವಾಮಿ ಅವ್ರ ನಂತರ ಯಡಿಯೂರಪ್ಪನವ್ರು ಒತ್ಕೊಂಡ್ರು. ಯಡಿಯೂರಪ್ಪನವ್ರ ನಂತರ ಸದಾನಂದ ಗೌಡರು ಒತ್ಕೊಂಡ್ರು ಅದನ್ನು. ಅದಾದಮೇಲೆ ಜಗದೀಶ್ ಶೆಟ್ಟರು ಒತ್ಕೊಂಡ್ರು. ಅದಾದಮೇಲೆ ಬಸವರಾಜ ಬೊಮ್ಮಾಯಿ ಅವರು ಒತ್ಕೊಂಡ್ರು. ಈಗ ಕಡೆಯದಾಗಿ ಅದಕ್ಕೆಲ್ಲ ಸ್ವಲ್ಪ ಚಿಕಿತ್ಸೆ ಮಾಡಿ ನಾವು ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದೀವಿ ಆ ಪಾಪದ ಕೂಸನ್ನ. ನಾನು ಇದು ಪ್ರಾಯಶ್ಚಿತ ಯಾತ್ರೆ ಅಂತ ಯಾತಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನೆನ್ನೆ ನಮ್ಮ ಯಡಿಯೂರಪ್ಪನವ್ರ ಬಗ್ಗೆ ನಮ್ಗೆ ಅಪಾರವಾದಂಥ ಗೌರವ, ಯಾಕಂದ್ರೆ ನಮ್ಮ ಹಳೆ ನಾಯಕರು. ಆದರೆ ಅವರ ನಡವಳಿಕೆ, ಒಬ್ಬ ರಾಜಕಾರಣಿಯ ನಡವಳಿಕೆ ಯಾವ ರೀತಿ ಇರಬೇಕು ಅಂತಂದರೆ, ತಾನು ಏನು ಮಾತಾಡ್ತೀನಿ ತನ್ನ ನಡೆ ನುಡಿ ಎಲ್ಲ ಕೂಡ ಒಂದೇ ಥರ ಇರಬೇಕು. ಜನಗಳ ಮುಂದೆ ಮಾತಾಡ್ತಕ್ಕಂಥದ್ದೇ ಬೇರೆ, ಹಿಂದೆ ಮಾಡ್ತಕ್ಕಂಥ ರೀತಿ ನೀತಿಗಳೇ ಬೇರೆ ಅಂತಕ್ಕಂಥದ್ದು ಆಗಬಾರ್ದು. ಅವ ನಮ್ಮ ಕುಮಾರಣ್ಣ ಅವ್ರು ಹೇಳವ್ರೆ, ನಾನೆಲ್ಲರೂ ಸಹಿ ಹಾಕಿದ್ದೀನಿ ಅಂತ. ಅದನ್ನು ವಿಧಾನಸೌಧ ಚರ್ಚೆ ಮಾಡ್ತೀನಿ. ಅದನ್ನು ಕುಮಾರಣ್ಣ ಎಷ್ಟು ಮೀಟಿಂಗ್ ಮಾಡವ್ರೆ, ಎಷ್ಟು ಸಭೆಗಳು ನಡೆಸವ್ರೆ ಈ ಟೌನ್ಶಿಪ್ ಮಾಡೋ ವಿಚಾರದಲ್ಲಿ, ಅದನ್ನೆಲ್ಲ ಅಸೆಂಬ್ಲಿನಲ್ಲಿ ಪಾಪ ನಮ್ಮ ಅಶೋಕಣ್ಣ ಬನ್ನಿ ಅಸೆಂಬ್ಲಿಗೆ ತೋರಿಸ್ತೀನಿ ಅಂತ ಹೇಳವ್ರೆ. ಅವ್ರು ಏನು ತೋರಿಸ್ತಾರೆ ಅವಾಗ ಅದಕ್ಕೆಲ್ಲ ಉತ್ತರ ಕೊಡ್ತೀವಿ. ಕುಮಾರಸ್ವಾಮಿಯವರ ಈ ಪಾಪದ ಕೂಸು ಯಾವ ರೀತಿ ಪ್ರಾರಂಭ ಆಯಿತು ಅಂತಕ್ಕಂಥದಕ್ಕೆ. ಆದರೆ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರವರು ಹುಟ್ಟಿಸಿದಂಥ ಪಾಪದ ಕೂಸನ್ನ ತಮ್ಮ ತಲೆ ಮೇಲೆ ಹೊತ್ಕೊಂಡ್ರು. ಯಾಕಂದರೆ ಕುಮಾರಸ್ವಾಮಿಯವರು DLFಗೆ PPP ಮಾಡಲಲ್ಲಿ DLFನವ್ರಿಗೆ ಅದನ್ನು ಕೊಟ್ಬಿಟ್ಟು ಹೋದರು. ಅಂದರೆ ಕಿಕ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕುಮಾರಸ್ವಾಮಿಯವರು ಹೇಳಬೇಕು. ಅದನ್ನು ಕೊಡಬೇಕಾದ್ರೆ DLFಗೆ ಜಾಗತಿಕ ಟೆಂಡರನ್ನು ಕರೆದಿ DLF, ಯಾಕಂದರೆ ಅವ್ರ ಮಾತಿಗೆ ಮುಂಚೆ DK ಶಿವಕುಮಾರ್ ಅವರು ಎಷ್ಟು ಕಿಕ್ ಬ್ಯಾಕ್ ತೊಗೊಂಡವ್ರೆ, ಯಾರು ಕಳಿಸ್ತವ್ರೆ, ಅದನ್ನು ಕೇಂದ್ರದವ್ರು ಕಳಿಸ್ತವ್ರೆ ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಹೇಳವ್ರೆ, ವಿಜೇಂದ್ರ ಹೇಳವ್ರೆ, ಅಶೋಕ್ ಹೇಳವ್ರೆ, ಕುಮಾರಸ್ವಾಮಿ ಅವರು ಹೇಳವ್ರೆ. ಆದರೆ DLFಗೆ ಕೊಡಬೇಕಾದ್ರೆ 400 ಕೋಟಿ ದುಡ್ಡನ್ನು ಸರ್ಕಾರಕ್ಕೆ ಕಟ್ಟಿಸ್ಕೊಂಡು 100 ಕೋಟಿ ಫಿಕ್ಸೆಡ್ ಡೆಪಾಸಿಟು ಮತ್ತು 300 ಕೋಟಿ ಆ ಕಾರ್ಯವೈಖರಿಯನ್ನು ನಡೆಸಲಿಕ್ಕೆ ಕಟ್ಟಿಸ್ಕೊಂಡು DLFನವ್ರಿಗೆ ಜಾಗತಿಕ ಟೆಂಡರ್ನಲ್ಲಿ ಅವಕಾಶ ಮಾಡಿಕೊಟ್ರಲ್ಲ ಕುಮಾರಸ್ವಾಮಿಯವರು. ದಯಮಾಡಿ ಆವಾಗ ಎಷ್ಟು ಕಿಕ್ ಬ್ಯಾಕನ್ನು ತೆಗೆದುಕೊಂಡು ಯಾರಿಗೆ ಕಳಿಸಿದ್ರು ಅಂತಕ್ಕಂಥದ್ದನ್ನು ದಯಮಾಡಿ ಅವ್ರು ತಿಳಿಸ್ಬೇಕು. ನಂತರ ಆ DLFನವರು ನಮಗೆ ಜಾಗತಿಕ ಮುಕ್ಕಟ್ಟಿದೆ ಪ್ರಪಂಚಾದ್ಯಂತ, ಅದರಿಂದ ನಾವು ನಡ್ಸೋಕ್ಕಾಗಲ್ಲ ಅಂತೇಳಿ ನಮ್ಗೆ ವಾಪಸ್ ಕೊಡಿ ಅಂತ ಕೇಳಿದ್ರು DLFನವ್ರು. ನಮ್ಮ ಹಣನ ನಾವು ಕಟ್ಟಿರ್ತಕ್ಕಂಥ ಹಣ, ಆ ಹಣನ ಅವರು ಮುಟ್ಗೋಲು ಹಾಕಬೇಕಾಗಿದ್ದು ಸರ್ಕಾರ ಲೆಕ್ಕಾಚಾರ. ಒಂದ್ಸರಿ ಕಟ್ಟಿದಂಥ ಹಣನ ವಾಪಸ್ ಕೊಡ್ಲಿಕ್ಕೆ ಬರಲ್ಲ. ಅದನ್ನು ಮುಟ್ಗೋಲು ಹಾಕ್ಕೊಂಡು ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಹಣನ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನಾವು ಆದೇಶ ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು, ಈ ಟೌನ್ಶಿಪ್ಪನ್ನು ಮಾಡಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದು. ಆದರೆ DLFನವರು ಹಣ ವಾಪಸ್ ಕೊಡಿ ಅಂತ ಕೇಳಿದಾಗ ಏಕಾಏಕಿ ಏನು ಕೂಡ ಹಿಂದೆ ಮುಂದೆ ನೋಡ್ದೇನೆ DLF ಅವ್ರಿಗೆ ಆ 400 ಕೋಟಿ ಹಣ ವಾಪಸ್ ಕೊಟ್ರಲ್ಲ ಯಡಿಯೂರಪ್ಪನವರು. ಅವತ್ತು ಎಷ್ಟು ಕಿಕ್ ಬ್ಯಾಕನ್ನು ತೆಗೆದುಕೊಂಡ್ರು ಯಡಿಯೂರಪ್ಪನವರು, ಅದನ್ನು ಅವ್ರ ಕೇಂದ್ರದ ನಾಯಕರುಗಳಿಗೆ ಎಷ್ಟು ಕೊಟ್ಟರು, ಯಾರ್ಯಾರು ಅದರಲ್ಲಿ ಎಷ್ಟೆಷ್ಟು ಶಾಮೀಲು ಅಂತಕ್ಕಂಥದ್ದನ್ನು ದಯಮಾಡಿ ಯಡಿಯೂರಪ್ಪನವ್ರು ತಿಳಿಸ್ಬೇಕು.
ಯಡಿಯೂರಪ್ಪನವ್ರು ತಿಳಿಸ್ತಾರೋ ಇಲ್ವೋ ಇವಾಗ? ಅವ್ರ ಮಗನಾರು ತಿಳಿಸ್ಬೇಕು, ಅವ್ರ ಅಪ್ಪನ ಹತ್ರ ಕೇಳ್ಬಿಟ್ಟು ವಿಜೇಂದ್ರಣ್ಣ ಅವರಲ್ಲ ಅವರಾರು ತಿಳಿಸ್ಬೇಕು. ದಯಮಾಡಿ ಅದು ಯಾವ ರೀತಿ ವಾಪಸ್ ಕೊಟ್ಟರು ಹಣನ ಅದನ್ನು ಕೊಡಕ್ಕೆ ಬರಲ್ಲ. ಕಾನೂನು ಪ್ರಕಾರ ಅದನ್ನು ಮುಟ್ಗೋಲು ಹಾಕ್ಕೊಂಡು ಮತ್ತೆ ಜಾಗತಿಕ ಟೆಂಡರ್ನ ಕರಿಬೇಕು. ಆದರೆ ಯಡಿಯೂರಪ್ಪನವರು ಯಾವುದೇ ಮುಲಾಜಿಲ್ಲದೆ ಸರ್ಕಾರದಲ್ಲಿ ಆದೇಶ ಮಾಡಿ ಅವರು ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರು ಕುಮಾರಸ್ವಾಮಿ ಕೂಸು ಆಯಿತು ಅಂತಂದರೆ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ, ಕನಿಷ್ಠ ಸೌಜನ್ಯಕ್ಕಾರು ಕೂಡ ಯಡಿಯೂರಪ್ಪನವ್ರ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಆ ಮೀಟಿಂಗ್ಗಳಲ್ಲಿ ಉಪಮುಖ್ಯಮಂತ್ರಿ ಕೂಡಿಸ್ಕೊಂಡು ಒಂದು ಮೀಟಿಂಗ್ ಮಾಡಿಲ್ಲ. ಇದು ಕೊಡಬೇಕಾದ್ರೆ DLFನವ್ರಿಗೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕನಿಷ್ಠ ಸೌಜನ್ಯಕ್ಕಾರು ಉಪಮುಖ್ಯಮಂತ್ರಿನಲ್ಲಿ ಕೂಡಿಸ್ಕೊಂಡಿಲ್ಲ ಅವರು. ಅದಾದ ನಂತರ ಪಾಪ ನಾವೆಲ್ಲ ಜೊತೆಲಿದ್ದು ಅವಾಗ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಕುಮಾರಸ್ವಾಮಿ ಅವರು. ಪಾಪ ಯಡಿಯೂರಪ್ಪನವರು ಅವಾಗ ಆಚೆ ಹೋಗಿ ಪುನಃ ಮುಖ್ಯಮಂತ್ರಿ ಆದಾಗ DLF ವಿಚಾರ ಬಂತು. DLFಲ್ಲಿ ಅದೆಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತ ವಿಜೇಂದ್ರ ಅವ್ರು ಹೇಳ್ಬೇಕು. ಅದಕ್ಕೆ ವಾಪಸ್ ಕೊಡಬೇಕಾದ್ರೆ ಅವ್ರಿಗೆ ಹಣನ DLFನವ್ರಿಗೆ 400 ಕೋಟಿ ಹಣ ಸರ್ಕಾರದಲ್ಲಿ ಅವರು ಸಂದಾಯ ಮಾಡಿದಂಥ ಹಣನ ವಾಪಸ್ ಕೊಡ್ಬೇಕಾದ್ರೆ ಎಷ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಂತಕ್ಕಂಥದ್ದನ್ನ ಅವ್ರು ಹೇಳ್ಬೇಕು, ಯಾರು ಯಡಿಯೂರಪ್ಪನವ್ರು ಹೇಳ್ಬೇಕು. ಆಮೇಲೆ ಯಡಿಯೂರಪ್ಪನವ್ರಿಗೆ ಇವತ್ತು ರೈತರ ಮೇಲೆ ಭಾಳ ಪ್ರೀತಿ, ಮೊದಲಿಂದನೂ ಪ್ರೀತಿ ಅವ್ರಿಗೆ. ಏನೋ ಒಂದ್ಸರಿ ಏನೋ ಇದ್ರ ಮೇಲೆ ಬಂದರು, ಗಾಡಿ ಮೇಲೆ ಬಂದಿದ್ರು, ರೈತ ಶಾಲು ಹೊತ್ಕೊಂಡು ಅದನ್ನು ಬಡ್ಜೆಟ್ನ ಮಂಡನೆ ಮಾಡೋಕ್ಕೆ ನಾನು ರೈತ ಪರ ಅಂತಕ್ಕಂಥದ್ದನ್ನ ತೋರಿಸ್ಲಿಕ್ಕೆ ಅದು ಎತ್ತಿನ ಗಾಡಿಯಲ್ಲಿ ಬಂದರು ಯಡಿಯೂರಪ್ಪನವ್ರು. ಯಡಿಯೂರಪ್ಪನವ್ರನ್ನ ಕುಂಡಿಸ್ಕೊಂಡು ಆ ಗಾಡಿ ಹೊಡಿಯೋಕ್ಕೂ ಬರಲ್ಲ ಸರಿಯಾಗಿ, ಅವ್ನ ಮುಂದೆ ಏನೋ ಓಡಿಗಿಡೋಗ್ಬಿಡ್ತದೆ ಅಂತ ಪೊಲೀಸ್ನವ್ರೆಲ್ಲ ಸುತ್ತ ಕಾವಲು ಕಟ್ಕೊಂಡು ಕರ್ಕೊಂಬಂದ್ರು ವಿಧಾನಸೌಧಕ್ಕೆ. ಹಸಿರು ಶಾಲು ಹಾಕ್ಕೊಂಡು ಪ್ರಮಾಣ ವಚನನೂ ಹಸಿರು ಶಾಲು, ರೈತರಿಗೆ ಸಪ್ರೇಟ್ ಬಡ್ಜೆಟು. ಸನ್ಮಾನ್ಯ ಯಡಿಯೂರಪ್ಪನವರೇ, DLFಗೆ ವಾಪಸ್ ಕೊಟ್ರಲ್ಲ ನೀವು, ಅವತ್ತು ಬಿಡದಿ ಟೌನ್ಶಿಪ್ ಮತ್ತೆ ಜಾಗತಿಕ ಟೆಂಡರ್ನ ಯಾಕೆ ಕರೆದ್ರಿ ನೀವು? ಇದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಜಾಗತಿಕ ಟೆಂಡರ್ನ ಯಾತಕ್ಕೋಸ್ಕರ ಕರೆದ್ರಿ? ದಯಮಾಡಿ ನೀವು ಸಾರ್ವಜನಿಕವಾಗಿ ಇದನ್ನ ಸ್ಪಷ್ಟಪಡಿಸಬೇಕು. ನಿಮ್ಮ ಪಶ್ಚಾತ್ತಾಪ ಯಾತ್ರೆ ಶುರು ಆಗೋದಕ್ಕಿಂತ ಮುಂಚೆ ತಾವು ಸ್ಪಷ್ಟೀಕರಣವನ್ನ ಕೊಡಬೇಕು ಈ ವಿಚಾರವಾಗಿ. ಪಶ್ಚಾತ್ತಾಪ ಯಾತ್ರೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ ಪಾಪ ಅಶೋಕಣ್ಣಂಗೆ ಮತ್ತೆ ಇವ್ರಿಗೆ ವಿಜೇಂದ್ರನಿಗೆ ಯಾರೋ ಡಾಕ್ಟರ್ ಹೇಳಿದ್ರಂತೆ, ನಮ್ಮ ಡಾಕ್ಟರ್ ಅಡ್ವೈಸ್ ಮಾಡ್ತಿದ್ರು, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀರ ನೀವು, ಯಾವ್ದಾರ ಯಾತ್ರೆ ಮಾಡ್ಬೇಕಾಯ್ತದ ಈಗ ಅಂತ. ಅವ್ರು ಸ್ವಲ್ಪ ಅಶೋಕಣ್ಣ ನೋಡಿದ್ರಲ್ಲ ನೀವು, ಸ್ವಲ್ಪ ದಪ್ಪ ಆಗ್ಬಿಟ್ಟವ್ರು. ಇತ್ತೀಚೆಗಂತೂ ಸ್ವಲ್ಪ ಜಾಸ್ತಿ ದಪ್ಪ ಆಗ್ಬಿಟ್ಟವ್ರು ಅಶೋಕಣ್ಣ, ವಿಜೇಂದ್ರಣ್ಣ. ಸ್ವಲ್ಪ BP ಶುಗರ್ ನಿಮ್ಗೆ ಜಾಸ್ತಿ ಆಗದೆ, ನೀವೇನಾರ ಒಂದು ಹುಡುಕಿ ಅಂತ ಹೇಳ್ತಿದ್ರು. ಆವಾಗ ಅವ್ರು ಹುಡುಕೊಂಡಿದ್ದು ಯಾವುದು? ಪಶ್ಚಾತ್ತಾಪ ಯಾತ್ರೆ. ಈ ಪಶ್ಚಾತ್ತಾಪ ಯಾತ್ರೆ ಯಾವ್ದ್ರ ಎಫೆಕ್ಟ್ ಗೊತ್ತಾ? ಇದು ಪಶ್ಚಾತ್ತಾಪ ಯಾತ್ರೆ ಇದು MLC ಚುನಾವಣೆ ಎಫೆಕ್ಟ್. ಇದು ಕಾಂಪಿಟೇಷನ್ ಬಿದ್ದ್ಬಿಟ್ಟವ್ರೆ ಎಲ್ಲ, ಪತಿವ್ರತೆ ತರ ಆಡ್ತಾವ್ರೆ ಎಲ್ರೂ, ಪತಿವ್ರತರ ಆಡ್ದಂಗೆ ಆಡ್ತಾವ್ರೆ ಎಲ್ರೂ. ಒಬ್ರಿಗಿನ್ನ ಒಬ್ರು ನಾವು ರೈತರ ಪರ, ಇವರು ರೈತರ ಪರ, ಅವರು ರೈತರ ಪರ, ಏನು ಒಬ್ರಿಗಿನ್ನ ಒಬ್ರು ರೈತರ ಪರ. ಯಾವಾಗ ಪಾಪ ಅಶೋಕಣ್ಣನೇನೋ ಕೇಂದ್ರದಲ್ಲಿ ಬದಲಾವಣೆ ಮಾಡಬೇಕು, ವಿರೋಧ ಪಕ್ಷದ ನಾಯಕನಿಂದ ಮಂಗಳೂರವ್ರಿಗೆ ಯಾರಿಗೋ ಕೊಡಬೇಕು ಅಂತ ತೀರ್ಮಾನ, ಕೇಂದ್ರ ಮಂತ್ರಿನ ತಗೊಂಬಂದು BJP ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಚರ್ಚೆ ನಡೀತಾ ಇದೆ. ಇದು ಉಳಿಸ್ಕೋಬೇಕಲ್ಲಪ್ಪ ಅವರು. ಅದಕ್ಕೋಸ್ಕರ ಪಾಪ ಪಶ್ಚಾತ್ತಾಪ ಯಾತ್ರೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ. ಪಶ್ಚಾತ್ತಾಪ ನೀವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಯಶ್ಚಿತ ಯಾತ್ರೆ. ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡಿದಂಥ ಪಾಪದ ಪ್ರಾಯಶ್ಚಿತಕ್ಕೋಸ್ಕರ ನೀವು ಮಾಡ್ತೀರಾ. ನಿಮ್ಮ ಯಾತ್ರೆ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದರೆ ನಾವು ಹೇಳ್ತಕ್ಕಂಥ ಪ್ರಶ್ನೆಗಳಿಗೆ ದಯಮಾಡಿ ಸಾರ್ವಜನಿಕವಾಗಿ ಉತ್ತರ ಕೊಟ್ಬಿಟ್ಟು ಮಾಡಿ. ನೀವು ನಮ್ದೇನು ತಕರಾರಿಲ್ಲ. ಸಾರ್ವಜನಿಕರಿಗೆ ಸತ್ಯ ಗೊತ್ತಾಗಬೇಕು. ನಮ್ಮ ಇವ್ರು ಹೇಳಿದ್ರು ಒಂದ್ಸರಿ, ನಮ್ಮ ನಂಜುಂಡಸ್ವಾಮಿ ಅವ್ರ ಮಗಳು ಮೊನ್ನೆ ಆ ಬಿಡದಿನಲ್ಲಿ ಒಂದು ಆ ಸ್ಟ್ರೈಕ್ನಲ್ಲಿ ಭಾಗವಹಿಸಿದ್ರು. ಅವ್ರು ಹೇಳಿದ್ರು, ರಾಜಕಾರಣಿಗಳಿಗೆ ನಿಮ್ಗೆ ಯಾರಿಗೂ ಕೂಡ ಈ ಶಾಲನ್ನ ಹಾಕೊಳ್ಳೋದಕ್ಕೆ ಯೋಗ್ಯತೆ ಇಲ್ಲ. ಯಾರಿಗೆ ಹೇಳಿದ್ ಗೊತ್ತಾ ಮಾತನ್ನ? ಯಾರು ಪಾದಯಾತ್ರೆ ಮಾಡಕ್ ಹೊಂಟವ್ರಲ್ಲ ಅವ್ರಿಗೆ, ಯಾರಲ್ಲಿ ಹೋಗಿ ಧರಣಿ ಕೂತಿದ್ರಲ್ಲ, ಆ ರೈತರ ಜೊತೆ ಹೋಗಿ ಧರಣಿ ಕೂತಿದ್ರಲ್ಲ ಅವ್ರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.